ದೇವಿ ನಿಮ್ಮ ಪಾದಗಳನ್ನು ಹಿಡಿದು ಬೇಡಿಕೊಳ್ಳುವುದು. ದೇವಿ ಮರೆತಿದ್ದ ನನ್ನ ಬೆರಳಲ್ಲಿರುವ ಈ ವಜ್ರದ ಉಂದರದ ಬೆಳಕಿನಿಂದ ಕಾಡು ನಾಡದಲ್ಲಿ ಎಲ್ಲಿಯಾದರೂ ಇದ್ದರೂ ಸರಿಯೇ ಹುಡುಕಿ ಜಲವನ್ನು ತಂದು ಕೊಡುತ್ತೇನೆ. ದೇವಿ ನಾನು ಬರುವವರೆಗೂ ಈ ಮರದ ಬುಡದಲ್ಲಿಯೇ ಕುಳಿತಿರಬೇಕು. ದೇವಿ ಚಂದ್ರ ಈ ಕಾಡಿನಲ್ಲಿ ಅಘೋರವಾದ ಕಾಡು ಪ್ರಾಣಿಗಳು ದೇವಿ ಭಯಪಡದೆ ನಾನು ಬರುವವರೆಗೂ ಇಲ್ಲಿಯೇ ಕುಳಿತಿರು. ದೇವಿ ಇಲ್ಲಿಯೇ ಕುಳಿತು ಕಾಡಿನಲ್ಲಿ ಕಾಡು ಮೃಗಗಳು ಜಾಗ್ರತೆಯಾಗಿ ಹೋಗಿ ಬರುತ್ತೇನೆ. ಅದುವರೆಗೂ ಇಲ್ಲಿಯೇ ನೀನು ಕುಳಿತುಕೊಂಡಿರುವ ಸ್ವಾಮಿ. ಆಗಬಹುದು. ಬೇಗನೆ ಹೋಗಿ ಜಲವನ್ನು ತಂದೆ. ಆಗಬಹುದು ದೇವಿ, ಬೇಗನೆ ಹೋಗಿ ಜಲವನ್ನು ತಂದುಕೊಂಡು. ಅಡವಿಯೋ ಸತಿಯನ್ನು ಬಿಟ್ಟು ಅಡವಿಯೋ ಸತಿಯನ್ನು ಬಿಟ್ಟು ಜಲವ ತರಲು ಬಂದೆನು ನಾ. ಶನಿದೇವ ಶನಿದೇವ ಜಲವು ಕಾಣದೆ ಇರಲು ನಾನು. ಪರಮಾತ್ಮ ಜಲವು ಕಾಣದೆ ಇರಲು ನಾನು ಏನ ಮಾಡಲೀಗ ನಾನು. ಕರುಣೆಯ ತೋರೋ ಶನಿದೇವ ಶನಿದೇವ ಶನಿದೇವ. ಪರಮಾತ್ಮ ಸರಿಯನ್ನು ಬಿಟ್ಟು ಜಲವನ್ನು ತರಲು ಬಂದೆ. ಏನು ಮಾಡಲಿ, ಎಲ್ಲ ಹುಡುಕಾಡಿದರೂ ಜಲವೇ ಕಾಣುತ್ತಿಲ್ಲವಲ್ಲ. ಸತ್ಯವ್ರತನು ಜವಾನು ಬರಲು ಹೋಗುತ್ತಿರುವನು. ಏನು ಮಾಡಲಿ, ಏನು ಮಾಡಲಿ? ಈಗ ನನ್ನ ಮಾಯಾ ಜ್ವಾಲೆಯಿಂದ ಒಂದು ಬಾವಿಯನ್ನು ನಿರ್ಮಿಸಿ ಆ ಮಧಾಂಧನಾದ ಸತ್ಯವ್ರತನು ಅದರಲ್ಲಿ ನೀರನ್ನು ತುಂಬಿಸಿಕೊಳ್ಳಲು ಜಾಗದ ಬುಡದಲ್ಲಿ ತನ್ನ ವಜ್ರದ ಸುಂದರವನ್ನು ಹಿಡಿದು ಆಗ ನನ್ನ ಚಮತ್ಕಾರದಿಂದ ಆ ಉಂಗುರವನ್ನು ಅಪಾರಿಸಿಕೊಂಡು ಆತ್ಮ ನಿನ್ನ ದಯಾರಸದಿಂದ ಇಲ್ಲಿ ಒಂದು ಬಾವಿ ಕಾಣಿಸುತ್ತಿದೆ. ನನ್ನ ವಜ್ರದ ಉಂಗುರವನ್ನು ಕಳಚು ಈ ದರದ ಮೇಲಿಟ್ಟು ನನ್ನ ಸತಿಗಳಿಗೆ ಜಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ಪರಮಾತ್ಮ ಜಗದೇನು ದೊರಕಿತು, ಜಲವನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಲಿದೆಯಮ್ಮ? ಎಲ್ಲಿ ಒಂದು ತಾವರೆ ಎಲೆಯ ಕಾಣುತ್ತಿರುವುದು, ಆ ತಾವರೆ ಎಲೆ ಸಹಾಯದಿಂದ ಜಲವನ್ನು ತೆಗೆದುಕೊಂಡು ಹೋಗುತ್ತೇವೆ. ಅರಿತವರಾರೆ
ಅರಿತವರಾರೆ ವಿಧಿನ ಮಾಯೆಯ ಬಲ್ಲವರಾರಿಹರೋ ದೇವ ಬಲ್ಲವರಾರಿಹರೋ ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿ ಯಾರೇನೋ ಮಾನವನಾಗಿ ಯಾರಾದರೂ ಸುಖಿ ಯಾರೇನೋ ಹೋಗಲಿದ್ದರು ಸರಿ ಭಾಗ್ಯವಿದ್ದರು ಸರಿ ಹೋಗಲಿದ್ದರು ಸರಿ ಭಾಗ್ಯವಿದ್ದರು ಸರಿ ನೀನಾಡಿಸಿದಂತೆ ಆಡಿಸಿ ನೀನವರ ನೀ ನೋಡಿ ನಗಬೇಕು ಅರಿತವರಾರೆ ಶರೀರಿನ ಮಾಯೆಯ ಬಲ್ಲವರಾರಿಹರೋ ದೇವ ತಿಳಿಯಲ ಸಾಧ್ಯವೋ ಪರಮಾತ್ಮ, ನನ್ನ ವಜ್ರದ ಉಂಗರವೇ ಮಾಯವಾಯಿತು, ಬೆಕ್ಕು ದೋಷದಂತಾಯಿತು. ನಿಶರಾತ್ರ ಕತ್ತಲೆಯಲ್ಲಿ ಮುಂದಕ್ಕೆ ಹೋಗದ ಮಾರ್ಗವೇ ತೋರುವಂತಾಯಿತು. ಏನು ಮಾಡಲು ಪರಮಾತ್ಮ? ದಾಹದಿಂದ ನನ್ನ ಸತಿ ಎಷ್ಟು ಬಳಲುತ್ತಿರುವನು, ಅಲ್ಲದೆ ಕಾಡು ಮೃಗಗಳ ಹಾವಳಿಯನ್ನು ನೋಡಿ ಎಷ್ಟು ಭಯಪಡುತ್ತಿರುವಳು. ಕಾರಣಲ್ಲ, ಏನು ಮಾಡಲಿ ಪರಮಾತ್ಮ? ಇದೇ ಮಾರ್ಗವಾಗಿ ಹೋಗುತ್ತೇನೆ. ಹೋದ ಆರ ಪುತ್ರರನ್ನು ಬಾರಲೇ ಇಲ್ಲವಲ್ಲ. ಬಲ ಭುಜ ಹೋದರು ಚಲಿಪುದು ಬಲಗಣ್ಣೆ ಅಮ್ಮ, ತಾಯಿ ಹೆದರಬೇಡ, ಬಂದನು. ಈ ನಡು ಕಾಡಿನಲ್ಲಿ ನನ್ನನ್ನು ಆಧರಿಸಿದ ಪುಣ್ಯಾತ್ಮರು ತಾವು ಯಾರು ಸ್ವಾಮಿ? ತಾಯಿ, ನಿನ್ನನ್ನು ಒಂದು ದುಷ್ಟಮೃಗವು ಕೊಂದು ತಿನ್ನಲು ಬರುತ್ತಿತ್ತು. ಅದನ್ನು ನಾವು ಒಡೆದು ಹೋಲಿಸಿದ ತಾಯಿ. ಅದರ ಪ್ರತಿಫಲವಾಗಿ ನನಗೆ ನೀನು ಏನನ್ನಾದರೂ ದಾನ ಕೊಡುವುದಕ್ಕೆ ತಾಯಿ. ನಾನಾದರೂ ನಿರ್ಗತಿಕಳು, ನಾನಿರುವುದು ಅರಣ್ಯ. ನಿಮಗೆ ದಾನವನ್ನಾಗಿ ನೀಡಲು ನನ್ನಲ್ಲಿ ಏನಿದೆ ಪೂಜ್ಯರೇ? ಅದೋ ತಾಯಿ, ನಿನ್ನ ಮೂಗಿನಲ್ಲಿ ಬಂಗಾರದ ಮುಗುಸು ಬಳಪಡೆ
ನಾನು ಲಕ್ಷ ವರಗಳೆಂದು ಹೋಗುತ್ತೇನೆ ಅಮ್ಮ. ಜೀವದಾನವನ್ನು ಮಾಡಿರುವ ಈ ಪೂಜ್ಯರಿಗೆ ನನ್ನ ಕೃತಜ್ಞತೆಗಳನ್ನು ಎಷ್ಟು ಹೇಳಿದರೂ ಸಾಲದು. ಆಗಲಿ ಈ ನನ್ನ ಮುತ್ತೈದೆತನದ ಮೂಗುತಿಯನ್ನೇ ತಮಗೆ ದಾನವನ್ನಾಗುತ್ತೇನೆ. ಆದರೆ ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಿ. ಅಮ್ಮ, ನೀನು ಮಹಾಸತ್ಯವಂತರ ತಾಯಿ. ನಾನು ಕೇಳಿದ ತಕ್ಷಣ ನೀನು ಹಿಂದೂ ಮುಂದೂ ಸಹ ನೋಡದೆ ನಿನ್ನ ಮೂಗುತಿಯನ್ನು ಕಳಿಸಿಬಿಟ್ಟು ಕೊಟ್ಟಿಲ್ಲ ತಾಯಿ. ನೀನು ಮಹಾಸತ್ಯವಂತಳು, ನೀನು ಸುಖವಾಗಿ ಬಾಳುತ್ತಾಯಿ. ಕೃತಾರ್ಥಳಾದನು ದೇವ. ಅಯ್ಯೋ